ನಮ್ಮ ಪಾರ್ಟಿ ಲೀಡರ್ಸ್ದು ಎಲ್ಲ ಮೀಟಿಂಗ್ ಇದೆ. ಬ್ಲಾಕ್ ಲೆವೆಲ್ ಕಾರ್ಯಕಾರಿಣಿ ಸಭೆ ಇದೆ ಮಂಗಳೂರಲ್ಲಿ. ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ, AICC ಲೀಡರ್ಸ್ ಬರ್ತಾ ಇದ್ದಾರೆ. ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳೂರಲ್ಲಿ ಸೇರ್ತಾ ಇದ್ದಾರೆ. ಇವತ್ತು ಹೋಗಿ ಅಲ್ಲಿ ಸಿದ್ಧತೆಗಳನ್ನೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನೋಡಿಕೊಂಡು ಯುವ ಕಾಂಗ್ರೆಸ್ನ ಪಾತ್ರವನ್ನು ನಾವು ಮಾಡಕ್ಕೆ ಹೋಗ್ತೇವೆ. ಸರ್, ಮತ್ತು ಇವತ್ತಿನ ಬಜೆಟ್ ಬಗ್ಗೆ BJP ಸಾಕಷ್ಟು ಟೀಕೆಗಳನ್ನು ಮಾಡಿದೆ. ಅವ್ರಿಗೆ ಬಜೆಟ್ ಅಂದರೆ ಕಿವಿಗೆ ಹೂವು ಇಡಬೇಕು. ಅವರು ಏನು ಬಜೆಟ್ ಕೊಡ್ತಾಯಿದ್ರು ಕಿವಿಗೆ ಹೂವು ಇಡ್ತಾ ಇರೋಂಥ ಬಜೆಟ್. ಈ ಒಳ್ಳೆ ಬಜೆಟನ್ನು ಕೊಟ್ಟರೆ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಜನಪರವಾಗಿರುವಂಥ ಬಜೆಟನ್ನು ಕೊಟ್ಟರೆ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಅವ್ರಿಗೇನು ಕಿವಿಗೆ ಹೂವು ಇಡೋ ಬಜೆಟ್ ಇದ್ದರೆ ಅವ್ರಿಗೆ ಓಕೆ. ಬೊಮ್ಮಾಯಿ ಅವ್ರು ಕೊಟ್ಟಿದ್ದ ಬಜೆಟೆಲ್ಲ ನಾವು ನೋಡಿರೋದು ತಾನೆ. ನಿರ್ಮಲಾ ಸೀತಾರಾಮನ್ ಅವ್ರು ಮೊನ್ನೆ ಕೊಟ್ಟಿದ್ದ ಬಜೆಟ್ ನೋಡಿದ್ದೀವಿ ತಾನೆ. BJP ಅವರು ಜನಪರವಾದಂಥ ಯಾವುದೇ ಯೋಜನೆಯನ್ನು ಮಾಡೋಕ್ಕೆ ತಯಾರಿಲ್ಲ, ಜನಪರವಾದಂಥ ಯಾವುದೇ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಬರೀ ಅದಾನಿ ಅಂಬಾನಿ ಕೆಲಸ ಮಾಡೋದು ಇವ್ರ ಕೆಲಸ. ನಮ್ಮ ಪಾರ್ಟಿ ಲೀಡರ್ಸ್ದು ಎಲ್ಲ ಮೀಟಿಂಗ್ ಇದೆ. ಬ್ಲಾಕ್ ಲೆವೆಲ್ ಕಾರ್ಯಕಾರಿಣಿ ಸಭೆ ಇದೆ ಮಂಗಳೂರಲ್ಲಿ. ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ, AICC ಲೀಡರ್ಸ್ ಬರ್ತಾ ಇದ್ದಾರೆ. ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳೂರಲ್ಲಿ ಸೇರ್ತಾ ಇದ್ದಾರೆ. ಇವತ್ತು ಹೋಗಿ ಅಲ್ಲಿ ಸಿದ್ಧತೆಗಳನ್ನೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನೋಡಿಕೊಂಡು ಯುವ ಕಾಂಗ್ರೆಸ್ನ ಪಾತ್ರವನ್ನು ನಾವು ಮಾಡಕ್ಕೆ ಹೋಗ್ತೇವೆ. ಸರ್, ಮತ್ತು ಇವತ್ತಿನ ಬಜೆಟ್ ಬಗ್ಗೆ BJP ಸಾಕಷ್ಟು ಟೀಕೆಗಳನ್ನು ಮಾಡಿದೆ. ಅವ್ರಿಗೆ ಬಜೆಟ್ ಅಂದರೆ ಕಿವಿಗೆ ಹೂವು ಇಡಬೇಕು. ಅವರು ಏನು ಬಜೆಟ್ ಕೊಡ್ತಾಯಿದ್ರು ಕಿವಿಗೆ ಹೂವು ಇಡ್ತಾ ಇರೋಂಥ ಬಜೆಟ್. ಈ ಒಳ್ಳೆ ಬಜೆಟನ್ನು ಕೊಟ್ಟರೆ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಜನಪರವಾಗಿರುವಂಥ ಬಜೆಟನ್ನು ಕೊಟ್ಟರೆ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಅವ್ರಿಗೇನು ಕಿವಿಗೆ ಹೂವು ಇಡೋ ಬಜೆಟ್ ಇದ್ದರೆ ಅವ್ರಿಗೆ ಓಕೆ. ಬೊಮ್ಮಾಯಿ ಅವ್ರು ಕೊಟ್ಟಿದ್ದ ಬಜೆಟೆಲ್ಲ ನಾವು ನೋಡಿರೋದು ತಾನೆ. ನಿರ್ಮಲಾ ಸೀತಾರಾಮನ್ ಅವ್ರು ಮೊನ್ನೆ ಕೊಟ್ಟಿದ್ದ ಬಜೆಟ್ ನೋಡಿದ್ದೀವಿ ತಾನೆ. BJP ಅವರು ಜನಪರವಾದಂಥ ಯಾವುದೇ ಯೋಜನೆಯನ್ನು ಮಾಡೋಕ್ಕೆ ತಯಾರಿಲ್ಲ, ಜನಪರವಾದಂಥ ಯಾವುದೇ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಬರೀ ಅದಾನಿ ಅಂಬಾನಿ ಕೆಲಸ ಮಾಡೋದು ಇವ್ರ ಕೆಲಸ.